ಎವ್ರಿವನ್, ಇದು ಥರ್ಸ್ಡೇದು ಮಿನಿ ಬ್ಲಾಗ್ ಆಗಿರುತ್ತೆ. ಈವ್ನಿಂಗ್ ಆಯಿತು ಅಂದರೆ ಸಾಕು, ನಮ್ಗೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಫ್ರೂಟ್ಸ್ನ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾನು ಕೂಡ ಪಪ್ಪಾಯ ಇತ್ತು ಮನೇಲಿ, ಪಪ್ಪಾಯ ತಿಂದಿದ್ದೆ. ಹಾಗೆ ಬಾಳೆಹಣ್ಣು ಕೂಡ ತುಂಬ ಹಾಳಾಗಿತ್ತು, ಅದರಲ್ಲಿ ಏನಾದರೂ ರಸಾಯನ ಮಾಡೋಣ ಅಂದ್ಬಿಟ್ಟು ಸಣ್ಣದಾಗಿ ಇದು ಕಟ್ ಮಾಡ್ಕೊಂಡಿದ್ದೆ, ಬನಾನ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ನೆನೆಸಿಟ್ಟಿದ್ದ ಅವಲಕ್ಕಿ, ಬನಾನ, ಒಂಚೂರು ಸಕ್ಕರೆ, ಜಾಸ್ತಿ ಬೆಲ್ಲ ಹಾಕ್ಕೊಂಡಿದ್ದೆ ಸಕ್ಕರೆಗೆ ನಾನು. ಆಮೇಲೆ ಒಂಚೂರು ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿರೋ ರಸಾಯನ ರೆಡಿನೇ ಆಗೋಗುತ್ತೆ. ಆದಷ್ಟು ಬಾಳೆಹಣ್ಣು ಸ್ಮ್ಯಾಶ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನೈಟ್ ಡಿನ್ನರ್ಗೆ ಅಂದ್ಬಿಟ್ಟು ಟೊಮೊಟೊ ಸಾರು ಮಾಡ್ಕೊತಾ ಇದ್ದೀನಿ. ಇಲ್ಲಿ 5 ಟೊಮೊಟೊ, 2 ಈರುಳ್ಳಿ, 1 ಕಪ್ ಬೆಳ್ಳುಳ್ಳಿ, 1 ಕಪ್ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿದ್ದವರು ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ಹಾಗೆ 1 ಕಪ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕ್ಕೊಂಡು 2 ವಿಷಿಲ್ ಕೂಗಿಸ್ಕೊಳ್ಬೇಕು. ಆರಿದ ನಂತರ ಸೋಸ್ಕೊಂಡು ಅದನ್ನ ಚೆನ್ನಾಗಿ ರುಬ್ಬಿಟ್ಕೊಂಡು ಆಮೇಲೆ ಒಗ್ಗರಣೆ ಕೊಟ್ಕೊಂಡ್ರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಿರೋಂಥ ಟೊಮೊಟೊ ಸಾರು ರೆಡಿ ಆಗೋಗುತ್ತೆ. ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಥ್ಯಾಂಕ್ ಯು.